ಹಗರಣ ಎಲ್ಲ ಸುಮ್ಮನೆ ಇವೆಲ್ಲ ಬೇಕು ಅಂತ ಮಾಡ್ತಾ ಇರೋದು. ಒಬ್ಬ ಹಿಂದುಳಿದ ವರ್ಗ ನಾಯಕ 10 ವರ್ಷ ಅಧಿಕಾರ ಅನುಭವಿಸ್ತಾರೆ ಅಂತ ಇದು ಮೂಢ ಹಗರಣ ಎತ್ತಿ ಬಿಡ್ತದೆ. ಇದು ಯಾರ ಫೀಲ್ಡಲ್ಲಿ ಆಗಿತ್ತು? ಬಸವರಾಜ ಬೊಮ್ಮಾಯಿ ಸೈಟ್ ಕೊಟ್ಟರು, ಆವಾಗಲೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ ಅವರು? ವಿರೋಧ ಪಕ್ಷ ನಾಯಕರು 2 ಸಾರಿ CM, 2 ಸಾರಿ DCM, ಇಡೀ ಬೆಂಗಳೂರು ರಾಜ್ಯನೇ ಅರ್ಧ ತಗೋಬೋದಾಗಿತ್ತು. ಅವರು ರಾಜಧಾನಿನೇ ಅವ್ರು ಹಣ ಮಾಡ್ತೀನಿ ಅಂದರೆ ಇಡೀ ರಾಜಧಾನಿನೇ ಬೆಂಗಳೂರು ಅರ್ಧ ಮಾಡ್ಕೊಳ್ಳೋರು. ಯಡಿಯೂರಪ್ಪನ ಆಸ್ತಿ ಎಷ್ಟಿದೆ, ಕುಮಾರಸ್ವಾಮಿ ಆಸ್ತಿ ಎಷ್ಟಿದೆ, ಅವರು ಎಷ್ಟು ವರ್ಷ ಅಧಿಕಾರದಲ್ಲಿದ್ದರು, ಅದು ತಗೊಬನ್ನಿ, ಆವಾಗ ಗೊತ್ತಾಗುತ್ತೆ ಜನಕ್ಕೆ. ಈ ಜಾತಿ ಗಣಿತ 2013ರಲ್ಲಿ ಆವಾಗಲೇ ಆಗಿತ್ತು. ಮತ್ತು ಕುಮಾರಸ್ವಾಮಿ ಅವ್ರು ಕೂತ್ಕೊಂಡು ಅದನ್ನು ಸ್ಟಾಪ್ ಮಾಡಿದರು. ಬಿಡಬಾರ್ದು, ಹಿಂದುಳಿದ ವರ್ಗ ಮೇಲೆ ಬರುತ್ತೆ, ಹಿಂದುಳಿದ ವರ್ಗ ಈ ಜಾತಿ ಗಣಿತ ಬಂದರೆ ಹಿಂದುಳಿದ ವರ್ಗಕ್ಕೆ ನ್ಯಾಯ ಸಿಗುತ್ತೆ. ಸರ್, ಇವಾಗ ಜಾತಿ ಗಣತಿ ಮಾಡಬೇಕು ಅಂತ ಇದ್ದಾರೆ. ನಮ್ಮ ಸ್ಟೇಟಿಗೆ ಜಾತಿ ಗಣತಿ ಬೇಕಾ? ಬೇಕು ಮೇಡಮ್. ಯಾಕೆ ಬೇಕು? ಹಿಂದುಳಿದ ವರ್ಗದ್ದು ಜಾತಿ ಗಣಿತ ಬಿಡಬೇಕು ರಾಜ್ಯಕ್ಕೆ. ಈಗ ಈ 50 ವರ್ಷದಿಂದ ಜಾತಿ ಗಣಿತ ಬಿಟ್ಟಿಲ್ಲ. ಮೇಲ್ವರ್ಗದವರು ಅವರೇ ಇವರೇ ಅಧಿಕಾರನ ಅನುಭವಿಸ್ತಾ ಇದ್ದಾರೆ. ಈ ಜಾತಿ ಗಣಿತ ಬಿಟ್ಟರೆ ಎಲ್ಲ ಸಾಮಾಜಿಕ ನ್ಯಾಯ ಸಿಗುತ್ತೆ. ಜಾತಿ ಗಣಿತ ಬೇಕು, ಸಣ್ಣ ಪುಟ್ಟ ಜಾತಿಯಿಂದನೂ ಗೊತ್ತಾಗುತ್ತೆ. ಆದ್ದರಿಂದ ಈಗ ಏನು ಮಾಡಿದೆ, ಜಾತಿ ಗಣಿತದಿಂದ ಬರೀ 1-2-3 ಜಾತಿಗಳೇ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಜಾತಿ ಗಣಿತ ಬಿಡಬೇಕು ಸರ್. ಬಟ್ ಇವಾಗ ಕೆಲವು ಅಂದರೆ ರಾಜಕೀಯ ವ್ಯಕ್ತಿಗಳು ಹೇಳ್ತಿರೋದೇನು ಅಂತಂದರೆ, ಜಾತಿ ಗಣತಿ ಮಾಡ್ತಿರೋದೇನಕ್ಕಂದರೆ ಹಗರಣಗಳನ್ನ ಮುಚ್ಚಾಕೋದಕ್ಕೆ, ಅಂದರೆ ಮೂಢ ಹಗರಣ ಮುಚ್ಚೋದಕ್ಕೆ ಜಾತಿ ಗಣತಿ ಮಾಡ್ತಿದ್ದಾರೆ. ಅಂದರೆ ಇವಾಗ ರೀಸೆಂಟಾಗಿ ಜಾತಿ ಗಣತಿ ಆಗಿತ್ತು, ಈಗ ಮತ್ತೆ ರಿಪೀಟ್ ಮಾಡ್ತಿರೋದು ಮೂಢ ಹಗರಣ ಮುಚ್ಚಾಕೋದಕ್ಕೆ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ? ಈ ಜಾತಿ ಗಣಿತ 2013ರಲ್ಲಿ ಆವಾಗಲೇ ಆಗಿತ್ತು. ಮತ್ತು ಕುಮಾರಸ್ವಾಮಿ ಅವ್ರು ಕೂತ್ಕೊಂಡು ಅದನ್ನು ಸ್ಟಾಪ್ ಮಾಡಿದರು. ಬಿಡಬಾರ್ದು, ಹಿಂದುಳಿದ ವರ್ಗ ಮೇಲೆ ಬರುತ್ತೆ, ಹಿಂದುಳಿದ ವರ್ಗ ಈ ಜಾತಿ ಗಣಿತ ಬಂದರೆ ಹಿಂದುಳಿದ ವರ್ಗಕ್ಕೆ ನ್ಯಾಯ ಸಿಗುತ್ತೆ. ಬರೀ ಪ್ರಬಲವಾಗಿರೋ 2 ಕೋಮೆ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಸೆಂಟ್ರಲ್ಲಿಂದ ಮಂತ್ರಿ ಕೊಡಬೇಕಾ, ನಮ್ಮ ಜನಾಂಗ ಇಷ್ಟಿದೆ ನಮಗೆ ಕೊಡಿ. ಈ ಸಮಾಜದವರು ಬ್ರಾಹ್ಮಣರು ಬರ್ತಾರೆ, ನಮಗೆ ಅವರೇ ತಗೋತಾರೆ, ಒಕ್ಕಲಿಗರು ಬರ್ತಾರೆ ಅವರೇ ತಗೋತಾರೆ, ಲಿಂಗಾಯತರು ಬರ್ತಾರೆ ಅವರೇ ತಗೋತಾರೆ. ಹಿಂದುಳಿದ ವರ್ಗಕ್ಕೆ ಅಧಿಕಾರ ಕೊಡ್ತಾ ಇಲ್ಲ. ಅದಕ್ಕೆ ಜಾತಿ ಗಣಿತ ಬಿಟ್ಟರೆ ಹಿಂದುಳಿದ ವರ್ಗ ಜನಾಂಗ ಎಷ್ಟಿದೆ ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ, ರಾಜ್ಯಕ್ಕೆ ಗೊತ್ತಾಗುತ್ತೆ. ಅದರಿಂದ ಇವ್ರಿಗೂ ಸಣ್ಣ ಪುಟ್ಟ ಇರೋರಿಗೆಲ್ಲ ಅಧಿಕಾರ ಸಿಗುತ್ತೆ. ಇದು ಮಾಡಿರೋದು ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ. ಇದು ಆಗಲೇ ಮಾಡಬೇಕಾಯ್ತು. ಅವರು ಇಳಿದುಬಿಟ್ರು. ಕುಮಾರಸ್ವಾಮಿ ಅದನ್ನು ಪುಟ್ಟರಂಗ ಶೆಟ್ಟಿ ಅಂತ ಈ ಹಿಂದುಳಿದ ವರ್ಗದ ಅಧ್ಯಕ್ಷ ಆಗಿದ್ದರು, ಮಂತ್ರಿ ಆಗಿದ್ದರು, ಅವ್ರನ್ನ ಸ್ಟಾಪ್ ಮಾಡಿಸಿದ್ರು ಎದುರಿಸಿ. ಅದಕ್ಕೆ ಇವಾಗ ಬಿಡ್ತಾ ಇದ್ದಾರೆ. ಬಿಡೋದು ಒಳ್ಳೆಯದು. 1-2 ಸಮಾಜ ನೋಡ್ಕೊಂಡು ಎದುರ್ಕೊಂಡು ಇದು ಮಾಡಬಾರ್ದು. ಹಿಂದುಳಿದ ವರ್ಗ ನೋಡಬೇಕು. ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಹಿಂದುಳಿದ ವರ್ಗ. ಸರ್, ಆದರೆ ಜಾತಿ ಗಣತಿ ಒಂದು 8 ತಿಂಗಳ ಹಿಂದೆ ಆಗಿತ್ತು. ಸೊ ಈಗ ಮತ್ತೆ ರಿಪೀಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ? 8 ತಿಂಗಳಿಂದೆ ಆಗಿತ್ತು. ಎಲೆಕ್ಷನ್ ಬಂತು, MP ಎಲೆಕ್ಷನ್ನು, ಅದರಿಂದ ಸ್ವಲ್ಪ ಲೇಟ್ ಆಯಿತು. ವರದಿಗಳೆಲ್ಲ ಕೈ ಸೇರಿರಲಿಲ್ಲ, CM ಕೈಗೆಲ್ಲ ಸೇರಿದ್ಮೇಲೆ ಇವಾಗ ಬಿಡ್ತಾ ಇದ್ದಾರೆ. ಅಂದರೆ ಇವಾಗ ವರದಿಗಳು ಅವ್ರ ಕೈಗೆ ಸೇರಿದೆ, ಈಗ ಮತ್ತೆ ಅವರು ರಿಪೀಟ್ ಮಾಡಬೇಕು ಅಂತ ಮಾಡ್ತಿದ್ದಾರೆ ಅಂತ. ಸಂಪುಟದಲ್ಲಿ 18ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. ಸಂಪುಟ ಮೀಟಿಂಗ್ ಮಾಡಿ ಹಿಂದುಳಿದ ವರ್ಗದ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾತುಕತೆ ಆಡಿ ಬಿಡೋದು ಒಳ್ಳೆಯದು, ಬಿಡ್ತಾರೆ. ಸರ್, ಇವಾಗ ಜಾತಿ ಗಣತಿನೂ ಕೂಡ ಏನೋ ರಾಜಕೀಯಕ್ಕೆ ದುರ್ಬಳಕೆ ಮಾಡ್ಕೋತಿದ್ದಾರೆ ಅನ್ನೋದೊಂದು ಮಾತು ಬರುತ್ತೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ರಾಜಕೀಯ ದುರ್ಬಳಕೆ ಇಲ್ಲ, ಇದು ಜನಕ್ಕೆ ಒಳ್ಳೇದಾಗುತ್ತೆ, ಎಲ್ಲ ಸಮಾಜಕ್ಕೂ ಒಳ್ಳೇದಾಗುತ್ತೆ. ಅದು ವಿರೋಧ ಪಕ್ಷದವರು ಅದೇ ತಾನೇ ಹೇಳೋದು, ಹಗರಣಗಳನ್ನ ಮುಚ್ಚಾಕೋದಕ್ಕೆ ಹೇಳ್ತಾರೆ. ವಿರೋಧ ಪಕ್ಷದವ್ರಿಗೆ ಕೆಲಸ ಇಲ್ಲ, ಕೂತವ್ರೆ. ಅವ್ರ ಕೆಲಸನೇ ಅದು ಟೀಕೆ ಮಾಡೋದು. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಎಲ್ಲಿ ಮಾಡ್ತಾ ಇದ್ದಾರೆ? ಅವರು ವಿರೋಧ ಪಕ್ಷದವರೇ 3 ಗುಂಪಾಗಿದ್ದಾರೆ. ಯತ್ನಾಳೇ ಒಂದು ಗುಂಪು, ಈಶ್ವರಪ್ಪ ಅವ್ರದ್ದೇ ಒಂದು ಗುಂಪು. ಎಲ್ಲಿದೆ ವಿರೋಧ ಪಕ್ಷ? ವಿರೋಧ ಪಕ್ಷದವ್ರು ಕೆಲಸನೇ ಮಾಡ್ತಾರೆ. ಅವ್ರ ಪಾರ್ಟಿಲಿ ಅವರೇ ಸರಿಗಿಲ್ಲ. ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ ಅವರು? ನೀವೇನು ಹೇಳ್ತೀರಾ ಮೂಢ ಹಗರಣದ ಬಗ್ಗೆ? ನೀವೇನು ಹೇಳ್ತೀರಾ? ಮೂಢ ಹಗರಣ ಎಲ್ಲ ಸುಮ್ಮನೆ ಇವೆಲ್ಲ ಬೇಕು ಅಂತ ಮಾಡ್ತಾ ಇರೋದು. ಒಬ್ಬ ಹಿಂದುಳಿದ ವರ್ಗ ನಾಯಕ 10 ವರ್ಷ ಅಧಿಕಾರ ಅನುಭವಿಸ್ತಾರೆ ಅಂತ ಇದು ಮೂಢ ಹಗರಣ ಎತ್ತಿ ಬಿಡ್ತದೆ. ಇದು ಯಾರ ಫೀಲ್ಡಲ್ಲಿ ಆಗಿತ್ತು? ಬಸವರಾಜ ಬೊಮ್ಮಾಯಿ ಸೈಟ್ ಕೊಟ್ಟರು, ಆವಾಗಲೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ ಅವರು? 10 ವರ್ಷ ಒಬ್ಬ ಹಿಂದುಳಿದ ವರ್ಗದ ನಾಯಕ ಹೆಸರು ಮಾಡಿಬಿಡ್ತಾರೆ ಈ ರಾಜ್ಯದಲ್ಲಿ. ಹಿಂದುಳಿದ ದೇವರಾಜ ಅರಸು ಬಿಟ್ಟರೆ ಇವತ್ತವರೆಗೂ ಯಾರೂ ಇಲ್ಲ. ಮೂಢ ಹಗರಣ ಲೆಕ್ಕಕ್ಕೆ ಇಲ್ಲ ಇದು. ಅವರು ಮಾಡ್ತೀನಿ ಅಂದರೆ ಇಡೀ ಅವರು 83ರಲ್ಲಿ ರಾಜಕೀಯಕ್ಕೆ ಬಂದಿದ್ದು. 1983ರಿಂದ ಇವತ್ತವರೆಗೂ ಬರೀ ಅಧಿಕಾರದಲ್ಲಿದ್ದಾರೆ. 14 ಬಜೆಟು, 2 ಸಾರಿ ವಿರೋಧ ಪಕ್ಷ ನಾಯಕರು, 2 ಸಾರಿ CM, 2 ಸಾರಿ DCM, ಇಡೀ ಬೆಂಗಳೂರು ರಾಜ್ಯನೇ ಅರ್ಧ ತಗೋಬೋದಾಗಿತ್ತು. ಅವರು ರಾಜಧಾನಿನೇ ಅವ್ರು ಹಣ ಮಾಡ್ತೀನಿ ಅಂದರೆ ಇಡೀ ರಾಜಧಾನಿನೇ ಬೆಂಗಳೂರು ಅರ್ಧ ಮಾಡ್ಕೊಳ್ಳೋರು. ಯಡಿಯೂರಪ್ಪನ ಆಸ್ತಿ ಎಷ್ಟಿದೆ, ಕುಮಾರಸ್ವಾಮಿ ಆಸ್ತಿ ಎಷ್ಟಿದೆ, ಅವರು ಎಷ್ಟು ವರ್ಷ ಅಧಿಕಾರದಲ್ಲಿದ್ದರು, ಅದು ತಗೊಬನ್ನಿ, ಆವಾಗ ಗೊತ್ತಾಗುತ್ತೆ ಜನಕ್ಕೆ. CM ಸಿದ್ದರಾಮಯ್ಯನವರು ಹಬ್ಬ ಆದಮೇಲೆ ರಾಜೀನಾಮೆ ಕೊಡ್ತಾರೆ ಅಂತ ಕಾರಣಕ್ಕೂ ಕೊಡಲ್ಲ ಅವರು. ಯಾವುದೇ ಕಾರಣ ನಮಗೆ ಗೊತ್ತು, ಯಾವುದೇ ಕಾರಣಕ್ಕೂ ಕೊಡಲ್ಲ. 5 ವರ್ಷ ಅವರೇ ಇರ್ತಾರೆ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಈ ರಾಜ್ಯದಲ್ಲಿ. ಅಲ್ಲ, ಇವಾಗ ನೋಡ್ಕೊಳಕ್ ಹೋದ್ರೆ ಇವಾಗ ಹರಿಯಾಣದಲ್ಲಿ ಕಾಂಗ್ರೆಸ್ ಬಂದೇ ಇರಲ್ವಾ? ನಮಗಿನ್ನ ಜಾಸ್ತಿ ಯೋಜನೆಗಳನ್ನ ಮಾಡವ್ರೆ.
ಸರ್ ಇಲ್ಲಿಗಿನ ಜಾಸ್ತಿ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇರ್ಬೋದು. ಅಲ್ಲಿ ಬಿ ಜೆ ಪಿ ಅವ್ರು ನೋಡಿ ಕಾಂಗ್ರೆಸ್ ಬರದೇ ಹೋದ ಥರ ಮಾಡಿದ್ದಾರೆ ಅವರು ಅಷ್ಟೇ. ಬಿ ಜೆ ಪಿ ಅವ್ರದ್ದು ಸೆಂಟ್ರಲ್ ಅವರೇ ಇದೆ, ಏನೇನು ಮಾಡಬೇಕು ಅಧಿಕಾರಿಗಳನ್ನ ಹಾಕ್ಸ್ಕೊಂಡು ಅದೆಲ್ಲ ಮಾಡ್ತಾರೆ. ಕಾಂಗ್ರೆಸ್ ಬರಬೇಕು ಅಲ್ಲಿ ಲೆಕ್ಕದಲ್ಲಿ. ಅದರಿಂದ ಅಲ್ಲಿ ಬಿ ಜೆ ಪಿ ಅವರು ಏನು ಮಾಡಬೇಕು. ಇಲ್ಲಿ ಯಾಕೆ ಮಾಡಿಲ್ಲ? ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡಿಲ್ಲ ಬಿಜೆಪಿ ಅವರು? ಎಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡಿಲ್ಲ? ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಅಂತ ಪವರ್ಫುಲ್ ನಾಯಕ ಇದ್ದಾನೆ, ಮಾಡೋಕ್ಕಾಗಲ್ಲ ಇಲ್ಲಿ. ಅಲ್ಲಿ ಲೀಡ್ರ್ ಇಲ್ಲ, ಕಡಿಮೆ. ಅವ್ರು ಏನು ಬೇಕು ಮಾಡ್ತಾರೆ. ಇಲ್ಲೆಲ್ಲ ಸಿದ್ದರಾಮಯ್ಯ ಅಂತ ಪವರ್ಫುಲ್ ಲೀಡ್ರ್ ಇದ್ದಾರೆ, ಹಿಂದುಳಿದವ್ರಿಗೆ ನಾಯಕ. ಅವ್ರ ಹಿಂದೆ ಇದೆ, ಇಲ್ಲಿ ಮಾಡೋಕ್ಕಾಗಲ್ಲ ಅವರು. ಇವಾಗ ಸಿಎಂ ಸಿದ್ದರಾಮಯ್ಯನವ್ರು ಅವ್ರು ಹೋಗ್ಲಿ. ಈ ರಾಜ್ಯದಲ್ಲಿ ಜನ ಮೆಚ್ಚಿ ರಾಜ್ಯದಲ್ಲಿ 113 ಸೀಟ್ ಮ್ಯಾನೇಟ್ ಕೊಟ್ಟಿದ್ದಾರೆ ಅವ್ರಿಗೆ. ಯಾವ ಥರ ಕೊಟ್ಟಿದ್ದಾರೆ ಅವರು? ಈ ರಾಜ್ಯದಲ್ಲಿ ಬಿ ಜೆ ಪಿ ಬಂದಿದೆಯಾ? ಲಾಸ್ಟ್ ಟೈಮು ಸಿದ್ದರಾಮಯ್ಯ 58 ಸೀಟ್ ತಗೊಬಂದಿದ್ರು JDS ಅಲ್ಲಿ. ಅದನ್ನು ಕರ್ಕೊಂಡು ಆಪ್ರೇಷನ್ ಮಾಡಿ ಕುಮಾರಸ್ವಾಮಿ ಸಿ ಎಮ್ ಆಗಿ ಯಡಿಯೂರಪ್ಪ ಡಿ ಸಿ ಎಮ್ ಆದರು. ಅವರು ಕುಮಾರಸ್ವಾಮಿ ಮೋಸ ಮಾಡ್ದ ಯಡಿಯೂರಪ್ಪಂಗೆ. ಆ ಅನುಕಂಬದ ಮೇಲೆ 110. ಕಾಂಗ್ರೆಸ್ 6 MLA ಕಾಂಗ್ರೆಸ್ನವರು ಬಂಡಾಯವಾಗಿ ಗೆದ್ದಿದ್ರು, ಅದು ಕರ್ಕೊಂಡು ಇದು ಮಾಡಿದ್ರು. ಇಲ್ಲಿ ರಾಜ್ಯದ ಜನ ಎಲ್ಲಿ ಬಿ ಜೆ ಪಿನ ಮೆಚ್ಕೊಂಡಿದ್ದಾರೆ? ಈ ರಾಜ್ಯದಲ್ಲಿ ಯಾವಾಗ ಬಿ ಜೆ ಪಿಗೆ ಓಟ್ ಕೊಟ್ಟಿದ್ದಾರೆ ಜನ ಮೆಚ್ಚಿ ಹೇಳಿ? ಎಲ್ಲ ಆಪ್ರೇಷನ್ ಕಮಲ. ಈಗಲೂ ಅದೇ ಪ್ಲಾನ್ ಇರೋದು. ಮೂಢ ಹಗರಣನೇ ಇಲ್ಲ. ಮೂಢ ಹಗರಣಕ್ಕೆ ಸಿದ್ದರಾಮಯ್ಯ ತಲೆ ಮೇಲೆ ಹಾಕಿ ಸಿದ್ದರಾಮಯ್ಯನ ಇಳಿಸ್ಬಿಟ್ರೆ 40 ಜನ MLA ಆಪ್ರೇಷನ್ ಮಾಡ್ತಾರೆ. ಅವ್ರು ಆಲ್ರೆಡಿ ದುಡ್ಡು ಇಟ್ಕೊಂಬಿಟ್ಟವ್ರೆ. ಯಾರೋ ಹೇಳಿದ್ರಲ್ಲ ಮೊನ್ನೆನೇ, ಅಂದ್ರೆ ನೆಕ್ಸ್ಟ್ ಇವಾಗ ಆಪರೇಷನ್ ಕಮಲ ಆಗತ್ತೆ ಅಂತ ಹೇಳ್ತಿದ್ರು. ಸಿದ್ದರಾಮಯ್ಯನ ಇಳಿಸ್ಬಿಟ್ರೆ ಮಾಡೋಕ್ಕೆ ಇವ್ರದ್ದು ಪ್ಲಾನ್. ಈಗ ಸಿದ್ದರಾಮಯ್ಯ 136 MLAನೂ ಸೇರಿಸಿ ಇಟ್ಕೊಂಡು ರಾಜ್ಯ ಸುಭದ್ರವಾಗಿ ನಡೆಸ್ತಾ ಇದ್ದಾರೆ. ಇವ್ರು ಇಳಿದ್ರೆ ಇನ್ಯಾರು ಲೀಡ್ರು ಆ ಥರ ಇಟ್ಕೊಳ್ಳೋಕ್ಕಾಗಲ್ಲ. ಆಪ್ರೇಷನ್ ಮಾಡ್ಬೋದು. ಕೋಟಿ ಗಣಿ ಮಂಡ್ಯದ MLA ಹೇಳಿದ್ರಲ್ಲ, ನನಗೆ ಹೇಳಿದರು 1 ಕೋಟಿ ಕೊಡ್ತೀನಿ ಅಂತ. ಎಷ್ಟೋ ಕೋಟಿ ಕೊಡ್ತೀನಿ, 100 ಕೋಟಿ. ಇದೆಲ್ಲ ಬರದೆ ಬೆಂಕಿ ಹಾಕದೆ ಹೊಗೆ ಆಡ್ತಾ ಇದೆ ಅಲ್ವಾ? ಆ ಥರ. ಏನು ಅನ್ಸುತ್ತೆ ರಾಜಕೀಯದ ಬಗ್ಗೆ ಓವರಾಲ್? ಯಾವುದು ಇಲ್ಲ, ಓವರಾಲ್ ಯಾವ್ದು ಬೇಕಾದರೂ ತಗೊಳ್ಳಿ. ರಾಜಕೀಯದ ಬಗ್ಗೆ ಒಟ್ಟು ನಿಮಗೆ ಏನು ಅನ್ಸುತ್ತೆ ಅದನ್ನ ಹೇಳಿ. ಟೋಟಲ್ ಎಲ್ಲ ಇದ್ರ ಬಗ್ಗೆ ನಾವೇನು ಹೇಳಲ್ಲ. ಕಾಂಗ್ರೆಸ್ ಬಗ್ಗೆ ಕೇಳಿದ್ರಿ, ಹೇಳಿದ್ದೀವಿ ನಾವು. ಸರಿ, ಕಾಂಗ್ರೆಸ್ ಬಗ್ಗೆನೇ ಹೇಳಿ. ಓವರಾಲ್ ಏನು ಅನ್ಸುತ್ತೆ? ಎಲ್ಲ ಒಂದೇ, ಮಾಮೂಲಿ ಅಂತ ಹೇಳ್ತೀವಿ ಅಷ್ಟೇ. ಯಾಕೆ ಇವಾಗ ಒಂದೇ ಅನ್ನೋದು ಬಂತು ನಿಮಗೆ? ಒಂದೇ. ಯಾಕೆ ಇವಾಗ ಒಂದೇ ಅನ್ನೋದು ಬಂತು ನಿಮಗೆ? ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.